ಮೇಘ, ಏನಿದು? ಏನಾಯ್ತು? ಇನ್ನು ರೆಡಿನೇ ಆಗಿಲ್ಲ, ಬೋಳ್ ಬೋಳ್ ಆಗಿದ್ಯಾ. ಮಯೂರಿ, ನನ್ಗೆ ಹೀಗಿರಕ್ಕೆ ಇಷ್ಟ. ಚೆನ್ನಾಗೇ ಇದೀನಲ್ಲ. ಮೇಘ, ಎಂಗೇಜ್ಮೆಂಟ್ ಜಯಂತ್ ಅಂತಾದ್ರು ಬರೋರ್ ಕಣ್ಣೆಲ್ಲ ನಿನ್ ಮೇಲೆ ಇರುತ್ತೆ. ಹೇಗಿರ್ಬೇಕು ನೀನು? ಹೀರೋ, ನಾನು ರೆಡಿ ಮಾಡ್ತೀನಿ, ಕೂತ್ಕೋ. ನೋಡಿಲಿ. ಅಯ್ಯೋ, ನನಗೆ ಯಾಕೆ ಇದೆಲ್ಲ? ನೋಡು. ಮಯೂರಿ, ನನ್ಗೆ ಹೀಗೆಲ್ಲ ಆಚೆ ಹೋಗಕ್ ತುಂಬಾ ನಾಚಿಕೆ ಆಗುತ್ತೆ ಕಣೆ. ಸುಮ್ನಿರು. ಮೇಘ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಸಕ್ಕತ್ತಾಗಿ ಕಾಣಿಸ್ತಿದ್ಯಾ. ಸುಮ್ಮನಿರೆ ನೀನು. ಹೇ, ನಾ ಸುಳ್ಳು ಹೇಳ್ತಿದ್ದೀನಿ ಅನ್ಕೊಂಡಿದ್ಯಾ? ಬಾ ಇಲ್ಲಿ. ಮೇಘ ಅಕ್ಕ, ಅಯ್ಯೋ ನನ್ ಬಂಗಾರಿ, ಎಷ್ಟು ಮುದ್ದಾಗಿ ಕಾಣ್ತಿದ್ಯೆ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಮದ್ವೆ ಮನೇಲಿ ಹುಡ್ಗಿರು ಹೀಗೆಲ್ಲ ಅಲಂಕಾರ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಯಾವಾಗ ಯಾರು ಕಣ್ಬಿದ್ದು ಮದ್ವೆ ಸೆಟ್ ಆಗುತ್ತೋ ಗೊತ್ತಾಗಲ್ಲ. ನನ್ ಮದ್ವೆನೂ ಹಾಗೆ ಆಗಿದ್ದಲ್ವಾ? ನನ್ ಮದ್ವೆ ಒಂದೇ ಇಲ್ಲ, ಎಷ್ಟೋ ಮದ್ವೆಗಳು ಹೀಗೆ ಆಗೋದು. ಏನಂತೀಯ ಮಯೂರಿ? ಅಯ್ಯೋ, ನಂಗಿದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಬಿಡು. ಮದುವೆ ಮನೆಗೆ ಹೋಗಿ ಬರೋ ಹುಡುಗಿರು ಹೀಗೆಲ್ಲ ಬಿಚ್ಚೋಲೆ ಗೌರಮ್ಮ ತರ ಇರಬಾರ್ದು. ನಮ್ ಮೇಘನ್ ಹಾಗೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ನಮ್ ಸಂಸ್ಕೃತಿಗೆ ಒಪ್ಪೋ ಹಾಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರ್ಬೇಕು. ನೀನು ನಮ್ ಮನೇಲಿದ್ರೆ ಸಾಲದು, ನಮ್ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಕಲಿಬೇಕು. ಎಕ್ಸ್ಕ್ಯೂಸ್ ಮೀ, ನಿಮಗೆ ನಂತರ ಬಟ್ಟೆ ಹಾಕೊಳಕ್ ಬರುತ್ತಾ? ಅಯ್ಯೋ, ನನಗದೆಲ್ಲ ಇಷ್ಟ ಆಗಲ್ಲಮ್ಮ. ಹಾಗೆ ನನಗೂ ದಸರಾ ಗೊಂಬೆಗಳ ತರ ಅಲಂಕಾರ ಮಾಡ್ಕೊಂಡು ಓಡಾಡೋದಕ್ಕೆ ಇಷ್ಟ ಇಲ್ಲ. ಎಲ್ಲೋ ಗಯ್ಯಾಳಿ ಇದ್ದಂಗಿದ್ದಾಳೆ ಇವಳು. ಏನು? ಏನೂ ಇಲ್ಲ. ನರಿ ಬಾಲ ನರಿಗೆ, ನಾಯಿ ಬಾಲ ನಾಯಿಗೆ ಅಂದೆ. ಮೇಘ, ನಿನ್ ಜೊತೆ ಮಾತಾಡ್ಬೇಕು, ಬಾ. ಮೇಘ, ಬಾ ಅಂದೆ.
ಡ್ರೆಸ್ ಮೇಲೆ ಕಣ್ಣು ಯಾವಾಗ್ಲೂ. ಪ್ರಯಾಣ ಎಲ್ಲ ಸುಖವಾಗಿತ್ತ? ಎಲ್ಲ ಚೆನ್ನಾಗಿತ್ತು. ಎಲ್ಲಿ ನನ್ ಸೊಸೆ ಕಾಣಿಸ್ತಾ ಇಲ್ಲ? ಅಲ್ಲಿ ನೋಡಿ ಬರ್ತಿದ್ದಾಳೆ. ನಮಸ್ಕಾರ ದೊಡ್ಡಪ್ಪ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾವ. ನಮಸ್ಕಾರ ಚಿಕ್ಕಪ್ಪ. ಚಾರು, ನಾನು ಯಾರು ಗೊತ್ತಾ? ಸುಮತಿ ದೊಡ್ಡಮ್ಮನ್ ದೊಡ್ಡ ಮಗಳು ಪದ್ಮ. ಅಬ್ಬಾ, ತುಂಬಾ ಶಾರ್ಪ್ ಆಗಿದ್ಯಾ ನೀನು. ನಾನೇ ಪದ್ಮ ಅಂತ ಹೇಗೆ ಗೊತ್ತಾಯ್ತು? ಮನೆಗೆ ಬಂದಿದ್ದ ಫೋಟೋ ನೋಡಿದೆ. ಅಷ್ಟಾದ್ರೂ ನೆನ್ಪಿಟ್ಕೊಂಡಿದ್ಯಲ್ಲ. ಇವ್ರು ಯಾರು? ನಮ್ ಭಾವ ವಿಷ್ಣುಮೂರ್ತಿ. ಚೆನ್ನಾಗಿದ್ದೀರಾ ಭಾವ? ದೇವರದಿಂದ ನಾನ್ ಚೆನ್ನಾಗಿದ್ದೀನಿ. ನನ್ನ ಶ್ರೀಮತಿಯವರು, ನನ್ನ ತಂದೆಯವರು, ನನ್ನ ತಾಯಿ, ನಿಮ್ ಇಡೀ ಫ್ಯಾಮಿಲಿ ಚೆನ್ನಾಗಿದ್ದಾರೆ ದೇವ್ರ ದಯೆಯಿಂದ. ಪದ್ಮ, ಇದೇನ್ ಮಗಳೇ ಬೀಗರ್ನ ಬಾಗ್ಲಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದೆಯಲ್ಲ, ಒಳಗ್ ಕರ್ಕೊಂಡು ನಡಿ ಬನ್ನಿ. ಅಯ್ಯೋ, ಸ್ವಲ್ಪ ಇರಿ ಚಿಕ್ಕಪ್ಪ. ಈಗ್ಲೇ ಏನ್ ಅವಸರ? ನಮ್ ಜಯಂತನ್ ಕಟ್ಕೊಂಡು ಹೇಗೋ ಹುಡುಗಿನ ಸ್ವಲ್ಪ ಟೆಸ್ಟ್ ಮಾಡೋದ್ ಬೇಡ್ವಾ? ಚಾರು, ನೀನ್ ಹೇಳೆ, ನಿನ್ ಮದ್ವೆ ಆಗೋ ಹುಡುಗನ ಹೆಸರೇನು? ಪದ್ಮ, ಅದೆಲ್ಲ ಮದ್ವೆ ಆದ್ಮೇಲೆ ಕೇಳೋ ಮಾತಮ್ಮ. ಅಯ್ಯೋ ಅಮ್ಮ, ಇರಿ ಅಮ್ಮ, ಈಗ್ಲೇ ಟೆಸ್ಟ್ ಮಾಡೋಣ. ಸರಿ. ನೀನ್ ಹೇಳೆ ಚಾರು, ನಿನ್ ಮದ್ವೆ ಆಗೋ ಹುಡುಗನ ಹೆಸರೇನು? ಅದು ಅಯ್ಯೋ, ನಾಚ್ಕೋಬೇಡ, ಹೇಳೆ. ಜಯಂತ್. ಆ? ಜಯಂತ. ಅತ್ತೆ, ನಿಮ್ ಮಗನ ಹೆಸರು ಜಯಂತನಾ? ಪದ್ಮ, ಯಾಕೆ ಅವಳನ್ನ ಅಷ್ಟೊಂದು ಗೋಳಿಕೋತ್ಯಾ? ಬಿಟ್ಬಿಡು. ಓಹೋ, ನೋಡ್ರಪ್ಪ, ಈಗ್ಲೇ ಅತ್ತೆ ಭಾವಿ ಸೊಸೆನ ವಹಿಸ್ಕೊಂಡ್ ಬರ್ತಿರೋದು. ಅದ್ ಬಿಡಿ. ಚಾರು, ಜಯಂತ ಮದ್ವೆ ಆದ್ಮೇಲೆ ಹೇಗಿರ್ಬೇಕು ಅಂತ ನೀನ್ ಇಷ್ಟಪಡ್ತೀಯಾ? ಅದು ಹೇಳ. ಹೇಳೆ. ವಿಷ್ಣು ಭಾವನ್ ತರ ಇರ್ಬೇಕು. ದೇವರ ದಯೆಯಿಂದ. ಏನಪ್ಪ ಜಯಂತ, ಹೇಗಿದ್ಯಾ? ದೇವ್ರದಿಂದ ನಾನ್ ಚೆನ್ನಾಗಿದ್ದೀನಿ, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಅತ್ತೆ ಮಾವನು ಚೆನ್ನಾಗಿದ್ದಾರೆ. ನಿನ್ ಹೆಂಡತಿ ನಿನ್ನ ಚೆನ್ನಾಗಿ ನೋಡ್ಕೋತಾಳ? ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಬೆಳಿಗ್ಗೆ ಪಾತ್ರೆ ತೊಳೆದ ತಕ್ಷಣ ತಿಂಡಿ ಕಾಫಿ ಕೊಡ್ತಾರೆ, ಮಧ್ಯಾಹ್ನ ಬಟ್ಟೆ ಹೋಗಿದ ತಕ್ಷಣ ಊಟನೂ ಕೊಡ್ತಾರೆ. ಸರಿ, ನಿನ್ ಹೆಂಡತಿ ನಿಮ್ ತಾಯಿನ ಚೆನ್ನಾಗಿ ನೋಡ್ಕೋತಾರ? ಅಯ್ಯೋ, ಬೇರೆಯವ್ರ ವಿಷಯ ಯಾಕೆ ಅಂತೇಳಿ ನನ್ನ ಹೆಂಡತಿ ಹೇಳ್ತಾ ಇರ್ತಾರೆ. ದೇವ್ರ ದಯೆಯಿಂದ ಯಾವ್ದೊಂದು ಮೂಲೆಯಲ್ಲಿ ಚೆನ್ನಾಗಿರ್ತಾರೆ ಅನ್ಕೊಂಡಿದೀನಿ. ಸಾಕು. ಏನ್ ಬಾಗ್ಲಲ್ಲಿ ಎಷ್ಟೊತ್ತು ನಡ್ರಿ ಒಳಗೆ ನಡಿ ಸುಮತಿ. ಬನ್ನಿ ಬನ್ನಿ ಬನ್ನಿ. ಮೀನಾಕ್ಷಿ ಅವರೇ ಬರ್ರಿ. ತಾವು ದಯ ಮಾಡಿಸಿ, ನಾನು ಬರ್ತೀನಿ. ದೇವ್ರೆ, ನನ್ನ ಕನ್ಸನ್ನ ನಿಜ ಮಾಡಬೇಡಪ್ಪ. ನನ್ಗಿರೋದು ಒಬ್ಬನೇ ಒಬ್ಬ ಮಗ. ಪ್ಲೀಸ್, ಅವನನ್ನ ನನ್ನಿಂದ ದೂರ ಮಾಡಬೇಡ ದೇವ್ರೆ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಚಾರು ತುಂಬ ಒಳ್ಳೆ ಹುಡುಗಿ. ನನ್ನ ಮಗ ಅವಳಿಗಿಂತ ಒಳ್ಳೆಯವನು. ಇಬ್ರು ನನ್ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಕರೆಕ್ಟ್ ಅಲ್ವಾ ದೇವ್ರೆ?
ಅರೇಂಜ್ಮೆಂಟ್ಸ್ ಹೆಂಗಿದ್ಯಮ್ಮ? ಪಶುಪತಣ ಎಲ್ಲ ಓಕೆ. ಮತ್ತೇನು ರಾಗ ಯಾಕಪ್ಪ? ಇದೇ ಖುಷಿನಲ್ಲಿ ಎಣ್ಣೆ ಗಿಣ್ಣೆ ವ್ಯವಸ್ಥೆ ಇಲ್ವಾ? ಏಯ್ ಸ್ವಾಭಿಮಾನಿ, ನಾನು ಸ್ವಾಭಿಮಾನಿ ಕಣೋ. ಮೆಲ್ಲಗೆ ಮಾತಾಡೋದು, ಭಾವ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಕೆಳಗೆಲ್ಲ ಅರೇಂಜ್ ಮಾಡಿದ್ದೀನಿ, ಫಂಕ್ಷನ್ ಮುಗಿಲಿ, ಆಮೇಲೆ ಫುಲ್ ಫೋಟ್ಕೊಳ್ವಂತೆ. ಒಳ್ಳೆ ಅರ್ಜೆಂಟ್ ಆಂಜನೇಯ ಆಡ್ದಂಗೆ ಆಡ್ತಾನೆ. ಅಂತೂ ಇಂತೂ ಮಗನ್ ಎಂಗೇಜ್ಮೆಂಟ್ ಮಾಡ್ತಾ ಇದೆಯಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಮ್ಮ. ಆಮೇಲೆ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್, ಯಾಕಪ್ಪ? ಮುದ್ಕೂರ್ ಕ್ಲಬ್ಗೆ ಮೆಂಬರ್ಶಿಪ್ ತಗೊಂತಾ ಇದೆಯಾ, ಅದಕ್ಕೆ. ಏಯ್ ನಾನು ಯಾಕೋ ಮುದುಕರ ಕ್ಲಬ್ಬಿಗೆ ಮೆಂಬರ್ ಆಗಲಿ? ಮಕ್ಳು ಮದ್ವೆ ಆಯ್ತು ಅಂದ್ರೆ ಎತ್ತವ್ರು ಮುದುಕರಾದಂಗೆ ಕಣೆಯ. ಲೇ ಆ ಲೆಕ್ಕ ತಗೊಂಡ್ರೆ ನನಗಿಂತ ಮುಂಚೆ ನೀನೇ ಮೆಂಬರ್ ಆಗಿದೀಯಾ. ಏಯ್ ಏನಂತೆ ಸ್ವಾಭಿಮಾನಿ? ಪಶುಪತಿ ಅಲ್ಲ ಕಣಯ್ಯ, ಮುಪ್ಪನ್ನು ಬೆಪ್ಪನ್ನು ಬಚ್ಚಿಡಕ್ಕಾಗತ್ತಾ? ಅದು ನಿಜಾನೇ, ಆದರೂ ನನ್ನ ಹಾರ್ಟು ನನಗೆ ವಯಸ್ಸಾಗಿದೆ ಅಂತ ಒಪ್ಕೋತಾ ಇಲ್ಲ ಕಣಯ್ಯ. ಪಶುವಣ 4 ಪೆಗ್ಗು ಒಳಗೆ ಹೋಯ್ತು ಅಂದ್ರೆ ಹಾರ್ಟು ಮೈಂಡು ಎರಡೂ ಒಪ್ಕೋತದೆ. ಹಾಗಂತೀಯ? ಅದಕ್ಕೆ ವ್ಯವಸ್ಥೆ ಆಗಲಿ. ಮಾಡೋಣ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನ್ ಬಾವ, ಏನಂತಾರೆ ನಿಮ್ಮ ಫ್ರೆಂಡ್ಸು? ಸೋಮ ಬದಲಿ ಎಲ್ಲ 2 ಪೆಗ್ ಹಾಕೋಣ ಅಂತಿದ್ರು, ಏನಂತೀಯ? ಇಷ್ಟು ಬೇಗ ಬೇಡ ಬಾವ. ಅಂದ್ರೆ ತಮಗೂ ಈ ಅಭ್ಯಾಸ ಇದೆ ಅಂತ ಆಯ್ತು. ಅಯ್ಯಯ್ಯೋ, ದಿನ ಅಲ್ಲ ಬಾವ, ಅಪರೂಪಕ್ಕೆ ಫ್ರೆಂಡ್ಸ್ ಜೊತೆ. ಲೇ ಗುಳ್ಳೆನರಿ, ಇಷ್ಟು ತಗೊಂಡ್ರು ಅಷ್ಟೇ, ಇಷ್ಟು ತಗೊಂಡ್ರು ಅಷ್ಟೇ. ನಮ್ಮ ಬಾವ ಇವನ್ನ ಭಾರಿ ಸಭ್ಯಸ್ಥ ಅನ್ಕೊಂಡಿದ್ರು. ನಿಮ್ ಬಗ್ಗೆನೂ ಹಾಗೆ ಅನ್ಕೊಂಡಿದ್ದಾರೆ. ನಿಲ್ಲಿಸ್ರಲೆ ಸೋಮಣ್ಣ, ಕೈ ಕುಡಿಲಿ. ಇದು ನಮ್ಮಿಬ್ರಲ್ಲಿ ಇರ್ಲಿ, ಬಾವನ್ ತನಕ ಹೋಗೋದು ಬೇಡ. ಗುಳ್ಳೆನರಿ ಸೋಮಣ್ಣ ಅಲ್ಲ, ನೀನ್ ಗುಳ್ಳೆನರಿ. ಏನಪ್ಪ ಎಲ್ಲ ಜೋರಾಗಿ ನಗ್ತಾ ಇದ್ರಿ, ಏನ್ ವಿಷಯ? ಅಣ್ಣ ಅದು ಏನ್ ಪಶುಪತಿ? ಬಾವ ಇದು ಏನೇ ಸೋಮು, ಅದು ಏನ್ ಹೇಳ್ರಪ್ಪ, ನಾನು ನಿಮ್ ಜೊತೆ ನಗ್ತೀನಿ ಕಣ್ರಯ್ಯ. ಕೂತ್ಕೊ. ಇದೆಯಲ್ಲ ಸ್ವಾಭಿಮಾನಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ಇಲ್ಲಿಗೆ ಬಂಟಿ ಬಂದ್ ಹಾಗಿದ್ದಾನೆ. ಏನ್ರಿ ಅದು ವೇದಿಕೆ ಮೇಲೆ? ಸುಮತಿ, ಎಲ್ಲ ಸಿದ್ಧ ಇದ್ದಾರೆ? ಎಲ್ಲ ಸಿದ್ಧ ಇದೆ. ಏನು ತೊಂದರೆ ಇಲ್ಲ ಅಂತಾನೆ? ನಾನೇನೋ ಸಿದ್ಧ ಇದ್ದೀನಿ. ಹುಡುಗ ಹುಡುಗಿನ ಕರ್ಸೋದು ಒಂದು ಅಷ್ಟೇ. ಸರ್, ಏನ್ ಬೇಗ ನೀನು? ನಾ ಇಷ್ಟೆಲ್ಲ ಹೇಳ್ತಾ ಇದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡದೆ ಹೋಗ್ತಿದ್ಯಲ್ಲ. ನೀನು ಈ ರೀತಿ ಎಲ್ಲ ಮಾಡಿದ್ರೆ ಈ ಫೋಟೋಸ್ನ ನಿಮ್ಮ ಅಪ್ಪನ ಕಳಿಸ್ತೀನಿ.
ಅವ್ನ್ ಫೋಟೋ ಕಳಿಸ್ತಾನೆ ಅನ್ಸುತ್ತೆ. ಅಪ್ಪ ನಗ್ತಾ ಇದ್ದಾರೆ ಅಂದ್ರೆ ಅದ್ ಫೋಟೋ ಆಗಿರಲ್ಲ. ಮೇಘ, ಅಮ್ಮ ಎಲ್ಲಿಗೆ ಹೋಗಿದ್ದೆ? ಅದು ಛಾಯಾ ಬರ್ತೀನಿ ಅಂತ ಹೇಳಿದ್ಲು, ನೋಡ್ಕೊಂಡ್ ಬರಕ್ ಹೋಗಿದ್ದೆ. ಬಂದ್ಲಾ? ಇನ್ನ ಇಲ್ಲ. ಸರಿ. ಏನಪ್ಪ, ನಾವು ಈ ಕಡೆ ಕೂತ್ಕೊಂಡ್ಬಿಡೋಣ. ಅಲ್ಲಿ ಚಾರು, ಅವ್ರ ಅಪ್ಪ ಅಮ್ಮ, ಹೆಣ್ಣು ಕಡೆಯವರೆಲ್ಲ ಆ ಕಡೆ ಕೂತ್ಕೊಳ್ಳಿ. ಮಧ್ಯದಲ್ಲಿ ಪುರೋಹಿತರು. ಚೆನ್ನಾಗಿರುತ್ತೆ. ಇನ್ನೇನಾದ್ರೂ ಬೇಕಾಗಿತ್ತಾ? ಇಲ್ಲ ಕಣೋ, ಎಲ್ಲ ಸರಿಯಾಗಿದೆ. ಇನ್ನೇನು ಯೋಚನೆ ಮಾಡಬೇಡ, ಶುರು ಮಾಡೋಣ. ಸುಮತಿ, ಏನು? ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಅದೇ ಸಮಯದಲ್ಲಿ ಒಂದು ಪತ್ರ ಕೂಡ ಬಂದಿದೆ. ಗಾಬರಿ ಆಗೋವಂಥದ್ದೇನಿಲ್ಲ. ನಮಗೆ ಒಬ್ಬರು ಒಂದು ಆರ್ಡರ್ ಕೊಟ್ಟಿದ್ರಲ್ಲ, ನಮ್ಮ ಮನೆಗೆ ಬಂದರು, ಕರೆಂಟ್ ಹೊಟ್ಟೋಯ್ತು, ಅವ್ರಿಗೆ ಎಂಗೇಜ್ಮೆಂಟಿಗೆ ಬನ್ನಿ ಅಂತ ಹೇಳಿದ್ದೆ. ಬರೋಕ್ಕಾಗ್ತಿಲ್ಲ, ಗಂಡು ಹೆಣ್ಣಿಗೆ ಶುಭಾಶಯ ಹೇಳಿ ಅಂತ ಒಂದು ಪತ್ರ ಕಳಿಸಿದ್ದು ಅಲ್ಲದೆ ನಮ್ಮ ಕಂಪ್ನಿಗೆ ಗಿಫ್ಟು ಅಂತ ಒಂದು ಆರ್ಡರ್ ಬೇರೆ ಕೊಟ್ಟಿದ್ದಾರೆ. ಅಕ್ಕ ನೋಡಿದ್ರ ನಮ್ ಚಾರು ಕಾಲ್ಗುಣ ಹೇಗಿದೆ ಅಂತ? ಸರಿ, ನಿಜ ಕಣೆ, ಒಳ್ಳೆ ಸಂಬಂಧನೇ ನಮಗ್ ಸಿಕ್ಕಿದೆ ಅಲ್ವಾ? ದೇವ್ರು ದೊಡ್ಡವನು ಅಲ್ವೇನಮ್ಮ? ಹೌದಪ್ಪ. ಯಾಕೆ ಅಷ್ಟೊಂದು ಗಾಬರಿ ಆದೆ? ಏನಾಯ್ತು? ಛಾಯಾ, ಯಾಕೆ ಇಷ್ಟು ಲೇಟ್ ಮಾಡಿದೆ ನೀನು? ನಾನೇನೋ ರೆಡಿ ಆಗಿದ್ದೆ, ಅಪ್ಪ ಅಮ್ಮನೇ ಲೇಟ್ ಮಾಡಿದ್ರು. ಸರಿ ಬಾ ನನ್ನ ಜೊತೆ. ಎಲ್ಲಿಗೆ? ನೀ ಬಾ, ನಾನು ಹೇಳ್ತೀನಿ, ಬಾ. ಏನೇ ಛಾಯಾ, ಆ ಬಂಟಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಕಣೆ. ಅವನು ಈ ಲೆವೆಲ್ಗೆ ಇಳಿದ್ಬಿಟ್ನೇನೆ. ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ ಕಣೆ. ಇನ್ನು ನಾನು ಅನುಭವಿಸ್ತಿರೋಳು. ನನ್ಗೆ ಎಷ್ಟು ಭಯ ಆಗ್ಬೇಡ ಹೇಳು. ನಿಶ್ಚಿತಾರ್ಥ ಮುಗಿಲಿರು, ಇದಕ್ಕೊಂದು ಪರಿಹಾರ ಕಂಡು ಹಿಡಿಯೋಣ. ಹಲೋ ಹಲೋ, ನಾನು ಬಂಟಿ ಮಾತಾಡ್ತಿರೋದು. ಫೋನನ್ನ ನಿನ್ ಫ್ರೆಂಡಿಗೆ ಕೊಡು. ಏಯ್, ಏನ್ ಅನ್ಕೊಂಡಿದ್ಯಾ ನೀನು? ಈ ತರ ಎಲ್ಲ ನಡ್ಕೊಂಡ್ರೆ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ. ನೀನೀಗ ನಿನ್ನ ಫ್ರೆಂಡ್ಗೆ ಫೋನ್ ಕೊಡ್ಲಿಲ್ಲ ಅಂದ್ರೆ ಅವಳ ಪರಿಣಾಮ ನೆಟ್ಟಗಿರೋಲ್ಲ. ಪರವಾಗಿಲ್ಲ ಅನ್ಕೊಂಡ್ರೆ ತುಂಬಿದ ಸಭೆಯಲ್ಲಿ ಅವಳ ಮಾನ ಮರ್ಯಾದೆ ಡಮಾರ್. ಸರಿ, ಕೊಡ್ತೀನಿರು. ಬಂಟಿ ಮಾತಾಡು, ತಗೋ ಮಾತಾಡು. ಅಯ್ಯೋ ತಗೊಳೆ. ಹಲೋ, ಹಾಯ್ ಬುಲ್ಬುಲ್, ಹೌ ಆರ್ ಯು? ನಿಮ್ಮಪ್ಪ ಯಾವುದೋ ಒಂದು ಕವರ್ನ ಹಿಡ್ಕೊಂಡು ಹೋಗಿದ ತಕ್ಷಣ ಏನ್ ಅಷ್ಟೊಂದು ಫಾಸ್ಟ್ ಆಗಿ ಓಡೋದೆ ಹಿಂದೆನೆ? ಫೋಟೋ ಬಂದಿರ್ಬೇಕು ಅಂತನಾ? ನಾನ್ ಫೋಟೋಸ್ ಕಳಿಸ್ಲಿಲ್ಲ ಅಂತ ತುಂಬಾ ಡಿಸಪಾಯಿಂಟ್ ಆದಂಗಿದೆ. ಟೆನ್ಷನ್ನೇ ಮಾಡ್ಕೋಬೇಡ. ಆ ಫೋಟೋಸ್ನ ಒಂದ್ ಕವರ್ ಅಲ್ಲಿ ಹಾಕಿ ನಿಮ್ಮ ಅಕ್ಕ ಪದ್ಮ ಅವರಿದಾರಲ್ಲ, ಅವ್ರ ಬ್ಯಾಗಲ್ಲಿ ಇಟ್ಟಿದ್ದೀನಿ. ನಿಮ್ಮ ಅಕ್ಕನ ಬಾಯಿ ಮೊದಲೇ ಹರಕು ಬಾಯಿ. ಅವಳ ಕಣ್ಣಿಗೆ ಏನಾದ್ರೂ ನಮ್ ಲವ್ ಸ್ಟೋರಿ ಬಿದ್ರೆ
ಏಟಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಿನಗೆ? ಅದಾಗಬಾರ್ದು ಅಂದ್ರೆ ತಕ್ಷಣ ಹೋಗಿ ಅದನ್ನು ಬಚ್ಚಿಡು, ಇಲ್ಲ ಅಂದ್ರೆ ನಿನ್ನಿಷ್ಟ. ಏನೇ ಅಂದ ಛಾಯಾ? ಅವನಿಲ್ಲ ಎಲ್ಲೋ ಇದ್ಕೊಂಡು ನಮ್ಮನ್ನ ಗಮನಿಸ್ತಾ ಇದ್ದಾನೆ ಕಣೆ. ಏ ಮೇಘ, ಏನೇ ಹುಡುಕ್ತಿದ್ಯಾ? ಅವನ್ ಫೋನ್ನಲ್ಲಿ ಏನಂದ? ಆ ಫೋಟೋಸ್ನೆಲ್ಲ ಅವನು ಅಕ್ಕನ್ ಬ್ಯಾಗಲ್ಲಿ ಇಟ್ಟಿದ್ದಾನಂತೆ ಕಣೆ. ಅಕ್ಕನ್ ಬ್ಯಾಗಲ್ಲಿ ಇಟ್ಟಿದ್ದಾನಂತೆ ಕಣೆ. ಇಲ್ಲಿ ಇಷ್ಟೊಂದು ಬ್ಯಾಗ್ಗಳಿವೆ, ಇದ್ರಲ್ಲಿ ಯಾವ್ದು ಅಕ್ಕನ್ ಬ್ಯಾಗು ಅಂತಾನೆ ಗೊತ್ತಾಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡ, ಎಲ್ಲಾ ಬ್ಯಾಗ್ಗಳನ್ನು ಹುಡ್ಕೋಣ. ಹುಡ್ಕು. ಛಾಯಾ, ಇಲ್ಲಿ ನೋಡು, ಬಹುಶಃ ಇದು ಅದೇ ಕವರ್ ಅನ್ಸುತ್ತೆ. ಓಪನ್ ಮಾಡು ನೋಡೋಣ. ಮೇಘ, 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 ಗುರೂಜಿ ಬರೋ ಹೊತ್ತಾಯ್ತು, ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ಅಮ್ಮ, ಅದು ನಾವ್ ಹೀಗೆ. ಏನ್ ಮಾಡ್ತಾ ಇದ್ದೀರಾ? ಏನದು ಕೈಯಲ್ಲಿ? ಕೊಡು. ಏನಿದು? ಓ, ಮೇಘನ ಕುಟುಂಬದವರಿಗೆ. ಓ, ಗ್ರೀಟಿಂಗ್ ಕಾರ್ಡ್. ಮೇಘ, ಯಾರು ಕಳಿಸಿದೆ ಇದನ್ನ? ಅಮ್ಮ, ಛಾಯಾ ಕೊಟ್ಟಿದ್ದು. ಹಾ ಆಂಟಿ, ನಾನೇ ಜಯಂತಣ್ಣನ್ ಕೊಡೋಣ ಅಂತ ತಂದೆ. ಮತ್ತೆ ಕೊಡ್ಲಿಲ್ಲ? ಅದು ಜಯಂತಣ್ಣ ಇನ್ನೂ ರೆಡಿ ಆಗಿರ್ಲಿಲ್ಲ, ಆಮೇಲೆ ಕೊಡೋಣ ಅಂತ ಸುಮ್ಮನಾದೆ. ಹೌದಾ, ಸರಿ, ಹಾಗಾದ್ರೆ ಆಮೇಲೆ ಕೊಡಿಯುವಂತೆ. ತಗೋ. ಅಂದಾಗೆ ಗುರುಜಿ ಬರೋ ಸಮಯ ಆಯ್ತು, ಬೇಗ ಬಂದ್ಬಿಡಿ. ಥ್ಯಾಂಕ್ ಯು ಛಾಯಾ. ದಟ್ಸ್ ಓಕೆ, ನಡಿ ಹೋಗೋಣ. ಹೌದಾ? ಏನು ತೊಂದರೆ ಇಲ್ಲ. ಆಯ್ತಮ್ಮ. ಏನಾಯ್ತು ಪಶುಪತಿ? ಏನಿಲ್ಲ ಬಾವಾ, ಗುರೂಜಿಯವ್ರು ಹೊರಡೋ ಹೊತ್ತಿಗೆ MLA ಸಾಹೇಬ್ರು ಬಂದ್ಬಿಟ್ಟು, ಅಯ್ಯಯ್ಯ ನಾನು ಬರೋದು ತಡ ಆಗುತ್ತೆ, ಬೇಜಾರು ಮಾಡ್ಕೊಬಿಡಿ ಅಂತ. ವಿಶ್ವನಾಥ, ಏನಾಯ್ತಪ್ಪ? ಗುರೂಜಿಗಳು ಬರೋದು ತಡ ಆಗತ್ತಂತಮ್ಮ. ಮತ್ತೇನ್ ಮಾಡೋದು ಇವಾಗ? ಮತ್ತಿನ್ನೇ ಮಾಡೋದು, ಗಂಡು ಹೆಣ್ಣು ಕೂರಿಸ್ಬಿಡೋದು. ಏನಯ್ಯ ಪಶುಪತಿ, ನಿಶ್ಚಿತಾರ್ಥಕ್ಕೆ ಮುಂಚೆನೆ ಗಂಡು ಹೆಣ್ಣಿನ ಒಟ್ಟಿಗೆ ಹೇಗೆ ಕೂರ್ಸಕ್ಕಾಗತ್ತೆ? ಅಲ್ವಾ ಮತ್ತೆ, ನೋಡಿದವ್ರು ನಗಲ್ವಾ? ಬೇಡ ಅಳಿಯಂದ್ರಿ, ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ. ಅತ್ತೆ ಅವರೇ, ಇದ್ರಲ್ಲಿ ಸಂಪ್ರದಾಯ ವಿರುದ್ಧ ಏನ್ ಬಂತು? ಮೊದಲೆಲ್ಲ ಮದುವೆ ಆದ್ಮೇಲೆ ರಿಸೆಪ್ಷನ್ ಮಾಡ್ತಿದ್ವಿ, ಈಗ ರಿಸೆಪ್ಷನ್ ಆದ್ಮೇಲೆ ಮದುವೆ ಮಾಡ್ತಾರೆ. ನೀವೇ ಎಷ್ಟೊಂದು ರಿಸೆಪ್ಷನ್ಗಳಿಗೆ ಹೋಗಿ ಬಂದಿದ್ದೀರಾ. ಅದು ಅಲ್ಲದೆ ನಮ್ಮ ಪದ್ಮನ್ ಮದುವೆ ಮಾಡಿದ್ದು ಹೀಗೆ. ಹೌದಲ್ವಾ? ಮಾವ ಹೇಳೋ ಸರಿಯಾಗೇ ಇದೆ. ಜನ ನಿಶ್ಚಿತಾರ್ಥ ಇವತ್ತೋ ನಾಳೆನೋ ಅಂತ ಮಾತಾಡ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ ಹುಡುಗ ಹುಡುಗಿನಾದ್ರೂ ಕೂಡ್ಸಿದ್ರೆ ಅವ್ರಿಗೆ ಸಮಾಧಾನ ಆದ್ರೂ ಆಗುತ್ತೆ. ಅಣ್ಣ, ಪದ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹುಡುಗ ಹುಡುಗಿನ ಕೂರಿಸ್ಬಿಡೋಣ. ಸರಿ, ಎಲ್ರಿಗೂ ಒಪ್ಪಿಗೆ ಇದ್ಮೇಲೆ ನಂದು ಯಾವ ಅಭ್ಯಂತರನೂ ಇಲ್ಲ. ಏನಂತೀರಿ ಬೀಗ್ರೆ? ವಿಶ್ವನಾಥ್ ಅವರೇ,
ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕಲ್ವಾ? ಇಬ್ಬರನ್ನು ಕರ್ಕೊಂಡು ಬನ್ನಿ. ಸರಿ ಅಮ್ಮ. ಚಿಕ್ಕಪ್ಪನವ್ರೆ, ದೇವರ ದಯೆಯಿಂದ ಹುಡುಗ ಹುಡುಗಿ ಈಡು ಜೋಡು ತುಂಬಾ ಚೆನ್ನಾಗಿದೆ. ಏನಂತೀರಾ ಸ್ವಾಭಿಮಾನಿಗಳೇ? ನೀವ್ ಹೇಳ್ತಿರೋದು 100% ಸತ್ಯ ಅಂತೀನಿ. ವಿಷ್ಣುಮೂರ್ತಿ, ಈಡು ಜೋಡು ಚೆನ್ನಾಗಿರೋದಕ್ಕೆ ನಿಶ್ಚಿತಾರ್ಥ ಮಾಡ್ತಾ ಇರೋದು. ಹಾಲುತ್ತು ಬಿಡಿ. ಭವ, ಹುಡುಗ ಹುಡುಗಿನ ಕೂಡ್ಸಿದ್ದಾಯ್ತು. ಮುಂದಿನ ಕಾರ್ಯಕ್ರಮ ಗಾನ ಬಜಾನ. ಟನ ಟನ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಸುಳಿ ಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಹೆಂಗಿತ್ತ ಸ್ವಾಭಿಮಾನಿ? ಸೋಮು, ನಿನ್ನ ದೇಹ ಸೀಗುಂಬಳಕಾಯಿ ತರ ಇದ್ರು ಬೊಳಕದು ಮಾತ್ರ ನುಗ್ಗೆಕಾಯಿ ತರ ಬಿಡ. ಥ್ಯಾಂಕ್ ಯು ಭವ. ಭವ, ಮುಂದಿನ ಸರ್ದಿ ನಮ್ ಪುಟ್ಟಿದು. ಆ ಕುಟ್ಟಿನ ಕುಟ್ಟಿ ಅಲ್ಲಪ್ಪ, ಪುಟ್ಟಿ. ನಮ್ ಹೇಗುಂದು ಆ ಕಡೆ ನೋಡು.
ಚಿಲಿಪಿಲಿಯ ಭಾವವು ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ ಕೆಂಪಾದ ಕಿರಣ ತುಸು ಹಾಯಾಗಿ ಭೂಮಿ ಮುತ್ತಿಟ್ಟ ಕಿವಿಗುಟ್ಟು ಪ್ರೇಮ ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೋನಗಳು ಪರಿಮಳವೇ ಹೊನಲಾಗಿ ಪ್ರೇಮ ದಿನ ಬೆಳಗಿನಲ್ಲಿ ಸವಿಗನಸುಗಳು ಬನ್ನಿ ಬನ್ನಿ. ವಿಶ್ವನಾಥ್ ಅವರೇ, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡು ಕಾರ್ತಿಕ್ ಅಂತ. ನಮಸ್ಕಾರ. ಫೇಮಸ್ ಫಿಲಮ್ ಆ್ಯಕ್ಟ್ರು. ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಥ್ಯಾಂಕ್ ಯು. ಹಾರ್ಟ್ಲಿ ವೆಲ್ಕಮ್. ಮೈ ಪ್ಲೇಷರ್. ಪ್ಲೀಸ್ So, all the best. Okay, happy married life. ಏನಾಗಬೇಕು ಸರ್? ಪಿಂಟೋ, ಅಣ್ಣ ನೀವು ಡ್ಯಾನ್ಸ್ ಮಾಡಬೇಕು. ಹೌದಾ? ಪ್ಲೀಸ್. ಓಕೆ. ಮೊದಲನೇದಾಗಿ ಈ ಒಂದು ಚಿತ್ರರಂಗಕ್ಕೆ 4 ವರ್ಷ ಹಿಂದೆ ಬಂದಿರೋದು ನಾನು. ಖಳನಾಯಕ ಆಗಿ ಬಂದೆ. ಸೊ ಒಂದು 10ರಿಂದ 12 ಚಿತ್ರ ಮಾಡಿದೆ. ಈಗ 4 ವರ್ಷ ಆದಮೇಲೆ ನಾಗೇಂದ್ರ ಅರಸ್ ಅವರು ನನಗೆ ಜಸ್ಟ್ ಲವ್ ಅಂತ ಒಂದು ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ರು ಆಸ್ ಅ ಲೀಡ್ ಆ್ಯಕ್ಟರ್. ಸೊ ಇದೊಂದು ಡ್ರೀಮ್ ಅನ್ಬೋದು ನನಗೆ. ಯಾಕಂದರೆ ಇದುವರೆಗೂ ಯಾರೂ ಅಪ್ರೋಚ್ ಮಾಡಿರಲಿಲ್ಲ ನನಗೆ ಒಬ್ಬ ಲೀಡ್ ರೋಲ್ಗೋಸ್ಕರ. ಸೊ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ನಾಗೇಂದ್ರ ಅರಸ್ ಹಾಗೂ ಶೋಭಾ ರಾಜನ್ ಅವರು. ಯಾಕಂದರೆ ಒಬ್ಬ ಹೀರೋ ಆಗಿ ತೊಗೋಬೇಕಂತ ಅಂದರೆ ತುಂಬ ಕಷ್ಟ. ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ರಿಟರ್ನ್ ಸಿಗಬೇಕು. ಅದು ಯಾವ ಧೈರ್ಯದ ಮೇಲೆ ಅವ್ರು ತೊಗೊಂಡ್ರೋ ಗೊತ್ತಿಲ್ಲ. ಬಟ್ ಖುಷಿ ಆಗುತ್ತೆ ಹೀಗೆ ಅವಕಾಶ ಕೊಟ್ಟಿದ್ದಾರೆ ನನಗೆ. ಈ ಜಸ್ಟ್ ಲವ್ ಅನ್ನೋ ಒಂದು ಚಿತ್ರ ಕಂಪ್ಲೀಟ್ ಆಗಿದೆ. ಇದಕ್ಕೆ ಮೇನ್ ಡೈರೆಕ್ಟರ್ ಆದ ನಾಗೇಂದ್ರ ಅರಸ್, ಪ್ರೊಡ್ಯೂಸರ್ ಆದ ಶೋಭಾ ರಾಜನ್ ಅವರು, ನನ್ನ ಕೋಸ್ಟಾರ್ ನೇಹಾ ಸಕ್ಸೇನಾ ಅಂತ ಕೆಲವು ಕನ್ನಡ ಚಿತ್ರದಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದ ಸತೀಶ್ ಬಾಬು ಅವರು ಅತ್ಯುತ್ತಮ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ. 5 ಸಾಂಗ್ ಇದೆ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. 2 ಡ್ಯೂಯೆಟ್ ಸಾಂಗು. ಹಾಗೆ ಟೀಮ್ ಅನ್ನೋದು ಜಸ್ಟ್ ಲವ್ ಟೀಮು 2 ತಿಂಗಳಲ್ಲಿ ಮುಗಿಸಿದ್ದು ಈ ಚಿತ್ರನ.
ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ನಾಗೇಂದ್ರ ಅರಸ್ ಅವ್ರು ತೋರಿಸಿರೋ ಈ ಚಿತ್ರದಲ್ಲಿ. ಸೊ ಎಲ್ಲರೂ ಈ ಚಿತ್ರ ನೋಡಲೇಬೇಕು ದಯವಿಟ್ಟು. ಏಪ್ರಿಲ್ನಲ್ಲಿ ನಾವು ಬರ್ತಾ ಇದ್ದೀವಿ ನಿಮಗೋಸ್ಕರ, ಜಸ್ಟ್ ಲವ್ ಅಂತ. ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಒಂದು ಆಸೆ ಇರ್ತಾ ಇತ್ತು, ಅದೇನೆಂದರೆ ನನಗೂ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಅಂತ. ಸೊ ಆ ಆಸೆನ ಜಸ್ಟ್ ಲವ್ ಮೂಲಕ ಪೂರೈಸಿದ್ದಾರೆ ನಾಗೇಂದ್ರ ಅರಸ್ ಅವರು. ಆ ಇಂಟ್ರೊಡಕ್ಷನ್ ಸಾಂಗ್ಗೆ ಕೊರಿಯೋಗ್ರಾಫ್ ಮಾಡಿರೋರು ರಾಜು ಅಂತ ಅಂದ್ಬಿಟ್ಟು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಿಮಗೋಸ್ಕರ ಆ ಸಾಂಗ್ಗೆ ನಾನು ಡ್ಯಾನ್ಸ್ ಮಾಡ್ತೀನಿ. ಮ್ಯೂಸಿಕ್. Boys with the girls, let's start it with a bang. Boys with the girls, let's shake it and just clap. Wanna have it, baby? Yo, wanna hit that bag? Better than the hooks and studs in town. Just gotta keep that mad, yeah. Katana kerko, agaga sumbane, sumbane. Adda damalko, jaga sikre mellane, mellane. Salpa somari life e chanda. Yage horata khelo kanta. Surya huttiku huttane, bhoomi suttante dandane. Namagyaka. Just love. Banditu barali don't worry marku maga. Just love. Yaraditli baitu coffee saaku maga. Just love. Kaasilla andru kanasirabeku maga. Just love. Manushana life e ishte bidu maga. ಈ ಸಂತೋಷದಲ್ಲೂ ಹಾಗೆ ಹೇಳಿದ್ಯಲ್ಲೋ, ತಾಳ ಹಾಕೋ. ನೆಕ್ಸ್ಟ್ ಡ್ಯಾನ್ಸ್ ಯಾರ್ದು? ಆ ವಿಶ್ವನಾಥನ್ಗೆ ಹೇಳೋ. ಅಣ್ಣಂಗ ಅಣ್ಣನ್ ಬೇಡ, ಚಾರು ಅಪ್ಪ ಮುಂಗೆ ಹೇಳ್ಬಿಟ್ಟು. ಜಯಂತನ ಅಪ್ಪ ಮನೆಗೆ ಯಾಕೆ ಮಾಡಬಾರ್ದು? ನನ್ನ ಬುಡಕ್ಕೆ ಬಂದಲ್ಲ ಸ್ವಾಭಿಮಾನಿ, ಏನೋ ಮಾಡೋದು. ವಿ ಮೂರ್ತಿ ಹೊರಗಿಂದ ಬಂದಿದ್ದೀರಿ, ತಮ್ಮ ಕಲೆ ಪ್ರದರ್ಶನ ಆಗ್ಬಿಡ್ಲಿ. ನನ್ಗೆ ಹಾಡು ಗೀಡು ಬರಲ್ಲಪ್ಪ, ಬೇಕಾದ್ರೆ ಯಕ್ಷಗಾನ ಮಾಡ್ತೀನಿ. ಗಾನನೋ ಯಕ್ಷಗಾನನೋ ಏನೋ ಒಟ್ಟಿನಲ್ಲಿ ನಿಮ್ ಪ್ರತಿಭೆಯಲ್ಲಿ ಕಾಣ್ಬೇಕು. ಅಳಿಯಂದ್ರೆ ಚಂಡೆ ತಂದಿಲ್ಲ ಭಾವ, ಗಂಡು ಹೆಣ್ಣೆ ಮಾಡ್ಲಿ ಬಿಡಿ. ಅದ್ ಸರಿ. ಮೀನಾಕ್ಷಿ ಏನ್ ಹೇಳ್ತಾಳೆ ಏನೋ. ನಾನು ಇದೀನಲ್ಲ ಭಾವ. ಸರಿ ಬಿಡಪ್ಪ. ಚಾರು ಆಹಾ ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಏಹೇ ಹೆಚ್ಚೇನು ಹೇಳಲಿ, ಹುಚ್ಚು ಹೆಚ್ಚಾಗಿ ಹೋಗಿದೆ. ನೆನಪಿನ ಜಾತ್ರೆಯಲ್ಲಿ ಅಲೆದು ಕನಸಿನ ಕನ್ನಡಿಯ ಕೊಳ್ಳದೆ. ನಿನ್ನಯ ದಾರಿಯಲ್ಲಿ ಅನುದಿನ ಹೃದಯದ ಅಂಗಡಿಯ ತೆರೆಯಲೇ. ಆಹಾ ಈ ಬೆದರು ಬೊಂಬೆಗೆ ಜೀವ ಬಂದಿರುವ ಹಾಗಿದೆ. ಏಹೇ ಹೆಚ್ಚೇನು ಹೇಳಲಿ. ಕರೆದು ಕುಂಟ ಮೆತ್ತನೆಯಾಗ ಹಚ್ಚುವಾಲಿ ನನ್ ಮಗ್ನೆ ನಿಂಗೆ ಆಪ ಬಂದು ಚಾಪಿಸಿದ್ದನ್ ಹೋಗ. Once more, once more. ನಿನ್ನಾನೆ ಎಂಟಮೆ ಕರೆದು ಕುಂಟ ಮೆತ್ತನೆಯಾಗ. ರವಷ್ಟು ಪಿಂಕಿ, ರವಷ್ಟು ಪಿಂಕಿ, ನಾನಂತೂ ಡೊಂಕಿ ಅಲ್ಲ ಇಂಕಿ ಪಿಂಕಿ ಫಾಂಕಿ. ರವಷ್ಟು ಮೂಕಿ, ರವಷ್ಟು ಟಾಕಿ, ನನಗಂತೂ ಎಲ್ಲೇ ಹೋದ್ರು ಕ್ಯಾತೆ ತೆಗಿಯೋ ಶೋಕಿ. ಬಾರಿ ಚಲಾಕಿ, ವಾಸಿ ತಿರ್ಬೋಕಿ, ಒಂಚೂರು ಕಾಲ ಬೆರಕಿ. ಆನೆ ಪಾಟಾಕಿ, ಆನೆ ಪಾಟಾಕಿ. ಭಾವ
ಭವ ಏನು ಸೋಮಣ್ಣ, ಸಣ್ಣ ಮಕ್ಕಳು ಅಪ್ಪ ಅಪ್ಪ ಅಂತ ಅಳ್ತಾರಲ್ಲ ಹಾಗೆ ಅಳ್ತಿದ್ಯಲ್ಲೋ. ನಿನ್ನ ಕಡೆ ಹೆಸರೇನಪ್ಪ ಅದನ್ನು ತಿಳಿಸ್ಬಿಡ್ತೀನಿ. ಹಾಗಲ್ಲ ಭವ, ಈಗ ನೆಕ್ಸ್ಟ್ ಡ್ಯಾನ್ಸ್ ಮಾಡೋದು ಯಾರು ಅಂತ. ಎಲ್ರದ್ದು ಆಯ್ತಲ್ವಪ್ಪ. ಇನ್ನ ನಿಮ್ಮ ಅಣ್ಣ ನಾನು ಇಬ್ರು ಉಳಿದಿದ್ದೀವಿ, ನಾವು ಕುಡಿದ್ಬಿಡೋಣ. ಬೇಡ ಭವ, ನೋಡೋರ್ಗೆ ಕಷ್ಟವಾಗತ್ತೆ. ಅದ್ ಸರಿ ವಿಷ್ಣುಮೂರ್ತಿ, ನೀನ್ ಸರಿಯಾಗಿ ನಿಂತ್ಕೋ. ಮತ್ತಿನ್ಯಾರಿಗೆ ಹೇಳೋದು? जिया तेरी जिया मेरी, जिया तेरी जिया मेरी, जिया तेरी जिया मेरी, जिया तेरी जिया मेरी. ನೋಟದ ಬಾಣವು ನಾಟಿದೆ ಆಗಲೇ, ಜೀವವೇ ಹೋದರೂ ಹೋಗಲೀಗಲೇ. ಜಿಯಾ तेरी जिया मेरी, जिया मेरी, जिया तेरी जिया मेरी, जिया 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 ಏನೋ ಸೋಮಣ್ಣ ಇದು, ಮಯೂರ ಹೋಗಿ ಮಯೂರಿ ಆಗ್ಬಿಟ್ಟಿದ್ದಳು. ಹೌದು ಬಾವ. ನೀ